ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನರಲಗುಡ್ಡದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಜೀವಜಲಕ್ಕಾಗಿ ಬಿಸಿಲನ್ನು ಲೆಕ್ಕಿಸದೆ 2-3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಕಳೆದ 9 ವರ್ಷದಿಂದ ಜನರು ಮನವಿ ಮಾಡಿದ್ರು, ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ. ಈ ಬಗ್ಗೆ ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಟಿವಿ9 ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನರಲಗುಡ್ಡ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೀರು ಬರ್ತಿದ್ದಂತೆ ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದ್ದು ಟಿವಿ9ಗೆ ಧನ್ಯವಾದ ತಿಳಿಸಿದ್ದಾರೆ. ನಮಗೆ 8-9 ವರ್ಷ ಆಯ್ತು ರೀ. ನೀರಿನ ಸಮಸ್ಯೆ ಭಾಳ ಐತ್ರಿ. ನೀರಿಗೆ ಭಾಳ ನಾವು ದೂರ ಹೋಗಿ ನೀರು ತರ್ತಿದ್ವು ರೀ. ಈಗ ಟಿವಿ9ದವ್ರು ಬಂದು ಮನೆ ನೋಡಿ ಹೋಗ್ಯಾರ. ನೀರಿನ ಸಮಸ್ಯೆ ನಮಗೆ ಎಷ್ಟು ತ್ರಾಸ ಆಗೈತೆ, ಎಷ್ಟು ದೂರಿಂದ ಹೋಗಿ ನೀರು ತರ್ತೇವೆ ಅಂತಂದೆಲ್ಲ ನೋಡಿರಿ ಅವ್ರ. ಈಗ ಊರನವರೆಲ್ಲ ಬಂದು ಹೋಗಿ ನೋಡಿ ಎಲ್ಲ ನೀರಿನ ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದ್ದಾರೆ ರೀ. ಇಲ್ಲಿ ನಾವು 8-9 ವರ್ಷ ಆಯ್ತು ರೀ. ಒಂದು 25-30 ಮನೆ ಇದಾವೆ ರೀ. ಎಲ್ಲರೂ ನಾವು ನೀರು ಹೊತ್ತ ತರ್ತಿದ್ವು. ನಮಗೆ ನೀರಿನ ತೊಂದರೆ ಭಾಳ ಆಗ್ತಿತ್ತು ರೀ. ಬ್ಯಾಸಿಗೆ ಅಂತೂ ಒಟ್ಟು ನೀರು ಸಿಗ್ಲಾತಿದ್ರಿ. ಪೆಲ್ಲ ಎಲ್ಲ ಬಿಟ್ಟು ನೀರು ತರ್ತಿದ್ದು ನಾವು. ಈಗ ಎಲ್ಲ ನೋಡಿ ಹೋಗಿ ನಮಗೆಲ್ಲ ನೀರಿನ ಸಹಾಯ ಮಾಡಿದಾರೆ ರೀ. ಮತ್ತು ಟಿವಿ9ದವ್ರಿಗೆ ಭೀ ಧನ್ಯವಾದ ರೀ. ಮತ್ತು ಊರನ ಮಂದಿ ಬಂದು ಎಲ್ಲ ನೀರು ನೋಡಿ ಹೋಗಿದ್ದಾರೆ ರೀ. ನಮಗೆ ನೀರಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ರೀ. ಅವ್ರಿಗೂ ಎಲ್ಲ ಧನ್ಯವಾದ ರೀ. ನಮಗೆ ನೀರಿನ ಭಾಳ ತ್ರಾಸಿತ್ತು. ಈಗ ನೀರು ನಮ್ಮ ಮನೆ ಮುಂದೆ ಮಾಡಿದ್ದಾರೆ ರೀ. ನಮಗೆ ಭಾಳ ಸಂತೋಷ ಆಗೈತೆ ರೀ. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಪಿಎಸ್ಐಗೆ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಪ್ರೀತಿಸಿ ಕೈಕೊಟ್ಟಿದ್ದಾಳೆ ಎಂದು ಆರೋಪಿಸಲಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರದ ಗುಪ್ತಚರ ವಿಭಾಗದಲ್ಲಿ ವೀರೇಶ್ ಪಿಎಸ್ಐ ಆಗಿದ್ರು. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಜಯಶ್ರೀ ಪ್ರೀತಿಸಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ರಂತೆ. ಆದರೆ 8 ವರ್ಷದ ಬಳಿಕ ಕೈಕೊಟ್ಟು ಬೇರೆ ಮದುವೆಗೆ ಮುಂದಾಗಿದ್ದಾಳೆ. 35 ಲಕ್ಷಕ್ಕೂ ಅಧಿಕ ಹಣ ಪಡೆದಿದ್ದಾಳೆ ಎಂದು ಪಿಎಸ್ಐ ಕಣ್ಣೀರು ಹಾಕ್ತಿದ್ದಾರೆ. 46ರ ಅಂಕಲ್ 20ರ ಯುವತಿಯನ್ನ ಪ್ರೀತಿಸಿ ಕೈಕೊಟ್ಟ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಮೂಲದ ಟೇಲರ್ ರಮೇಶ್ ಚಿಕ್ಕಮ್ಮನ ಮನೆಗೆ ಬರ್ತಿದ್ದಾಗ ಯುವತಿಯ ಪರಿಚಯ ಮಾಡಿಕೊಂಡಿದ್ದಾನೆ. ಬಳಿಕ ಫೋನ್ ನಂಬರ್ ಪಡೆದು ಪುಸಲಾಯಿಸಿ ಪ್ರೀತಿಗೆ ಬೀಳಿಸಿದ್ದಾನೆ. ಮೊದಲ ಮದುವೆ ಮುಚ್ಚಿಟ್ಟು 2 ತಿಂಗಳ ಸಂಸಾರ ನಡೆಸಿದಂತೆ. ಆದ್ರೀಗ ಮದುವೆ ಆಗದೆ ಪರಾರಿಯಾಗಿದ್ದಾನೆ ಅಂತ ಯುವತಿ ಪೊಲೀಸ್ ಮೆಟ್ಟಿಲೇರಿದ್ದಾಳೆ. ಚಾಮರಾಜನಗರ ಜಿಲ್ಲಾ ಪೊಲೀಸರ ಕಾರ್ಯವೈಖರಿಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 6 ತಿಂಗಳಲ್ಲಿ ಮನೆ ದೇವಸ್ಥಾನ ಸೇರಿ 10ಕ್ಕೂ ಹೆಚ್ಚು ಕಡೆ ಕಳ್ಳತನ ಪ್ರಕರಣ ದಾಖಲಾಗಿದೆ. ಕಳೆದ ಶುಕ್ರವಾರ ಹೌಸಿಂಗ್ ಬೋರ್ಡ್ ಕಾಲೋನಿಗೆ ನುಗ್ಗಿ ಮನೆಗಳ್ಳತನ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಕಳ್ಳರ ಓಡಾಟದ ದೃಶ್ಯ ಸೆರೆಯಾಗಿದೆ. ಆದರೆ ಇದುವರೆಗೂ ಒಂದೇ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಿಲ್ಲ ಅಂತ ಜನ ಸಿಡಿದೆದ್ದಿದ್ದಾರೆ. ಬೀದರ್ನಲ್ಲಿ ಅಕ್ರಮ ಮರಳು ದಂಧೆ ಅಟ್ಟಹಾಸ ಮಿತಿ ಮೀರಿದೆ. ಔರಾದ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಮರಳು ಸಾಗಿಸುತ್ತಿದ್ದ ಲಾರಿಯನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ತಡೆದಿದ್ರು. ಇದರಿಂದ ಕೆರಳಿದ ಲಾರಿ ಮಾಲೀಕ ಚಂದರ್ ಅಧಿಕಾರಿಗಳಾದ ವಿಶ್ವನಾಥ್ ಹಾಗೂ ಲೋಕೇಶ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ. ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ. ಶಿರ್ಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಿಸಲಕೊಪ್ಪ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇದರಿಂದಾಗಿ ಸಾವಿರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ.